ಈ ಯುವಕನ ರೀಲ್ಸ್ ಹುಚ್ಚಾಟ ಇದೆಯಲ್ಲ, ಈ ಹುಚ್ಚಾಟವನ್ನ ಈಗ ಪೊಲೀಸರು ಬಿಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗುತ್ತೇನೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದ. ಈಗ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದು ನಡೀತಾ ಇರುವಂತಹ ಆರ್ಸಿಬಿ ಮತ್ತು ಕೆಕೆಆರ್ ಪಂದ್ಯ. ಈ ಪಂದ್ಯದ ವೇಳೆ ಕೊಹ್ಲಿಯನ್ನ ಅಪ್ಪಿಕೊಳ್ತೀನಿ, ಸ್ಟೇಡಿಯಂ ಒಳಗೆ ನುಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದ. ಈ ಒಂದು ಸವಾಲನ್ನ ಹಾಕಿದಂತ ಈತನನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಡಿಯೋವನ್ನ ಮಾಡಿದ್ದ ಈತ ಶರಣ್ ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಈಗ ಆತನನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶರಣ್ಗೆ ಸದ್ಯಕ್ಕೀಗ ಒಳಗ್ ನುಗ್ಗೋದಿರ್ಲಿ, ಮ್ಯಾಚ್ ನೋಡುವಂತಹ ಭಾಗ್ಯ ಕೂಡ ಇಲ್ಲದಂತಾಗಿದೆ. ನೋಡಿ, ವಿಡಿಯೋ ಕೂಡ ಹರಿಬಿಟ್ಟಿರುವಂತದ್ದು. ವಿಡಿಯೋವನ್ನ ಹರಿಬಿಟ್ಟು ಈ ಯುವಕ ಚಾಲೆಂಜ್ ಅನ್ನ ಕೂಡ ಮಾಡಿರ್ತಾನೆ. ಪಂದ್ಯದ ವೇಳೆ ಸ್ಟೇಡಿಯಂಗೆ ನುಗ್ತೀನಿ ನಾನು, ಕೊಹ್ಲಿಯನ್ನ ಅಪ್ಕೊಳ್ತೀನಿ ನಾನು ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ಇದನ್ನ ನೋಡಿದಂತಹ ಪೊಲೀಸರು ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಒಳಗಡೆ ನುಗ್ಗೋದು ಇರಲಿ, ಸದ್ಯಕ್ಕಂತೂ ಅವನು ಮ್ಯಾಚ್ ಕೂಡ ನೋಡೋದಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಖಾಕಿ ಪಡೆ. ಹಾಯ್, ನಮಸ್ಕಾರ. ನಾನು ಕಬ್ಜ ಶರಣು. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಡಿಕೇಡ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ಮಿರ್ಬೇಕು, ಕಂಪ್ಲೀಟ್ ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹಗು ಮಾಡ್ತಾನೆ. ಕಬ್ಜಾ ಮಾತು ಕೊಟ್ಟಂಗೆ ಚಾಲೆಂಜ್ ನ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಈ ಕಬ್ಜಾ ಈ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡಿರ್ಬೇಕು. ನಂದು 17ನೇ ತಾರೀಕು ಒಳಗಡೆ 100K ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಈ ವಿಡಿಯೋಗೆ 3 ಲಕ್ಷ ಕಮೆಂಟ್ ಬಂದಿರಬೇಕು. ಮತ್ತೆ ಯಾರಿಗೆಲ್ಲ ಡೌಟ್ ಐತೆ ಕಬ್ಜಾ ಮಾಡ್ತಾರೋ ಮಾಡಲ್ಲ ಅನ್ನೋರು, ನಾನು ಲಾಸ್ಟ್ ಟೈಮ್ ಸೂರ್ಯಕುಮಾರ್ ಯಾವ್ದಾರ ಮೀಟ್ ಆಗಿದ್ದೀನಿ. ಆ ವಿಡಿಯೋನ ರೀಲ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡಬಹುದು. ನಿಮ್ಗೆ ಇನ್ನ 3 ದಿನ ಟೈಮ್ ಇದ್ದು ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ, ಈ ವಿಡಿಯೋನ ಎಕ್ಸಿಬಿಷನ್ ಮಾಡ್ತೀರಾ ಮಾಡಿ. ನೋಡೋಣ, ಮ್ಯಾಚ್ ಡೇ ಸಿಗೋಣ, 17ನೇ ತಾರೀಕು ಸಿಗೋಣ. ಬಾಯ್. ಜೈ ಆರ್ಸಿಬಿ, ಜೈ ಆರ್ಸಿಬಿ ಅಂತೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡಿ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್, ಎಲ್ಲ ನಮಸ್ಕಾರ. ನಾನು ಕಬ್ಜ ಶರಣು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತೇಳಿ. ಬಟ್ ಆ ಈ ಯುವಕನ ರೀಲ್ಸ್ ಹುಚ್ಚಾಟ ಇದೆಯಲ್ಲ, ಈ ಹುಚ್ಚಾಟವನ್ನ ಈಗ ಪೊಲೀಸರು ಬಿಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗುತ್ತೇನೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದ. ಈಗ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದು ನಡೀತಾ ಇರುವಂತಹ ಆರ್ಸಿಬಿ ಮತ್ತು ಕೆಕೆಆರ್ ಪಂದ್ಯ. ಈ ಪಂದ್ಯದ ವೇಳೆ ಕೊಹ್ಲಿಯನ್ನ ಅಪ್ಪಿಕೊಳ್ತೀನಿ, ಸ್ಟೇಡಿಯಂ ಒಳಗೆ ನುಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದ. ಈ ಒಂದು ಸವಾಲನ್ನ ಹಾಕಿದಂತ ಈತನನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಡಿಯೋವನ್ನ ಮಾಡಿದ್ದ ಈತ ಶರಣ್ ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಈಗ ಆತನನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶರಣ್ಗೆ ಸದ್ಯಕ್ಕೀಗ ಒಳಗ್ ನುಗ್ಗೋದಿರ್ಲಿ, ಮ್ಯಾಚ್ ನೋಡುವಂತಹ ಭಾಗ್ಯ ಕೂಡ ಇಲ್ಲದಂತಾಗಿದೆ. ನೋಡಿ, ವಿಡಿಯೋ ಕೂಡ ಹರಿಬಿಟ್ಟಿರುವಂತದ್ದು. ವಿಡಿಯೋವನ್ನ ಹರಿಬಿಟ್ಟು ಈ ಯುವಕ ಚಾಲೆಂಜ್ ಅನ್ನ ಕೂಡ ಮಾಡಿರ್ತಾನೆ. ಪಂದ್ಯದ ವೇಳೆ ಸ್ಟೇಡಿಯಂಗೆ ನುಗ್ತೀನಿ ನಾನು, ಕೊಹ್ಲಿಯನ್ನ ಅಪ್ಕೊಳ್ತೀನಿ ನಾನು ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ಇದನ್ನ ನೋಡಿದಂತಹ ಪೊಲೀಸರು ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಒಳಗಡೆ ನುಗ್ಗೋದು ಇರಲಿ, ಸದ್ಯಕ್ಕಂತೂ ಅವನು ಮ್ಯಾಚ್ ಕೂಡ ನೋಡೋದಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಖಾಕಿ ಪಡೆ. ಹಾಯ್, ನಮಸ್ಕಾರ. ನಾನು ಕಬ್ಜ ಶರಣು. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಡಿಕೇಡ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ಮಿರ್ಬೇಕು, ಕಂಪ್ಲೀಟ್ ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹಗು ಮಾಡ್ತಾನೆ. ಕಬ್ಜಾ ಮಾತು ಕೊಟ್ಟಂಗೆ ಚಾಲೆಂಜ್ ನ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಈ ಕಬ್ಜಾ ಈ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡಿರ್ಬೇಕು. ನಂದು 17ನೇ ತಾರೀಕು ಒಳಗಡೆ 100K ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಈ ವಿಡಿಯೋಗೆ 3 ಲಕ್ಷ ಕಮೆಂಟ್ ಬಂದಿರಬೇಕು. ಮತ್ತೆ ಯಾರಿಗೆಲ್ಲ ಡೌಟ್ ಐತೆ ಕಬ್ಜಾ ಮಾಡ್ತಾರೋ ಮಾಡಲ್ಲ ಅನ್ನೋರು, ನಾನು ಲಾಸ್ಟ್ ಟೈಮ್ ಸೂರ್ಯಕುಮಾರ್ ಯಾವ್ದಾರ ಮೀಟ್ ಆಗಿದ್ದೀನಿ. ಆ ವಿಡಿಯೋನ ರೀಲ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡಬಹುದು. ನಿಮ್ಗೆ ಇನ್ನ 3 ದಿನ ಟೈಮ್ ಇದ್ದು ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ, ಈ ವಿಡಿಯೋನ ಎಕ್ಸಿಬಿಷನ್ ಮಾಡ್ತೀರಾ ಮಾಡಿ. ನೋಡೋಣ, ಮ್ಯಾಚ್ ಡೇ ಸಿಗೋಣ, 17ನೇ ತಾರೀಕು ಸಿಗೋಣ. ಬಾಯ್. ಜೈ ಆರ್ಸಿಬಿ, ಜೈ ಆರ್ಸಿಬಿ ಅಂತೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡಿ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್, ಎಲ್ಲ
ನಮಸ್ಕಾರ, ನಾನು ಕಬ್ಜಾ ಶರಣ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಿ ಈ ಯುವಕನ ರೀಲ್ಸ್ ಹುಚ್ಚಾಟ ಇದೆಯಲ್ಲ, ಈ ಹುಚ್ಚಾಟವನ್ನ ಈಗ ಪೊಲೀಸರು ಬಿಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗುತ್ತೇನೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದ. ಈಗ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದು ನಡೀತಾ ಇರುವಂತಹ ಆರ್ಸಿಬಿ ಮತ್ತು ಕೆಕೆಆರ್ ಪಂದ್ಯ. ಈ ಪಂದ್ಯದ ವೇಳೆ ಕೊಹ್ಲಿಯನ್ನ ಅಪ್ಪಿಕೊಳ್ತೀನಿ, ಸ್ಟೇಡಿಯಂ ಒಳಗೆ ನುಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದ. ಈ ಒಂದು ಸವಾಲನ್ನ ಹಾಕಿದಂತ ಈತನನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಡಿಯೋವನ್ನ ಮಾಡಿದ್ದ ಈತ ಶರಣ್ ಅಂತ ಹೇಳಿ. ಮುನ್ನೆಚ್ಚರಿಕೆಯಾಗಿ ಈಗ ಆತನನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶರಣ್ಗೆ ಸದ್ಯಕ್ಕೀಗ ಒಳಗ್ ನುಗ್ಗೋದಿರ್ಲಿ, ಮ್ಯಾಚ್ ನೋಡುವಂತಹ ಭಾಗ್ಯ ಕೂಡ ಇಲ್ಲದಂತಾಗಿದೆ. ನೋಡಿ, ವಿಡಿಯೋ ಕೂಡ ಹರಿಬಿಟ್ಟಿರುವಂತದ್ದು. ವಿಡಿಯೋವನ್ನ ಹರಿಬಿಟ್ಟು ಈ ಯುವಕ ಚಾಲೆಂಜ್ ಅನ್ನ ಕೂಡ ಮಾಡಿರ್ತಾನೆ. ಪಂದ್ಯದ ವೇಳೆ ಸ್ಟೇಡಿಯಂಗೆ ನುಗ್ತೀನಿ ನಾನು, ಕೊಹ್ಲಿಯನ್ನ ಅಪ್ಕೊಳ್ತೀನಿ ನಾನು ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ಇದನ್ನ ನೋಡುವಂತಹ ಪೊಲೀಸರು ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಒಳಗಡೆ ನುಗ್ಗೋದು ಇರಲಿ, ಸದ್ಯಕ್ಕಂತೂ ಅವನು ಮ್ಯಾಚ್ ಕೂಡ ನೋಡೋದಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಖಾಕಿ ಪಡೆ. ಹಾಯ್, ನಮಸ್ಕಾರ, ನಾನು ಕಬ್ಜಾ ಶರಣ. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಟಿಕೆಟ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ಮಿರ್ಬೇಕು, ಕಂಪ್ಲೀಟ್ ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹಗು ಮಾಡ್ತಾನೆ. ಕಬ್ಜಾ ಮಾತ್ಕೊಟ್ಟಂಗೆ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಈ ಕಬ್ಜಾ ಈ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡಿರ್ಬೇಕು. ನಂದು 17ನೇ ತಾರೀಕು ಒಳಗಡೆ 100K ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಈ ವಿಡಿಯೋಗೆ 3 ಲಕ್ಷ ಕಮೆಂಟ್ ಬಂದಿರಬೇಕು. ಮತ್ತೆ ಯಾರಿಗೆಲ್ಲ ಡೌಟ್ ಐತೆ ಕಬ್ಜಾ ಮಾಡ್ತಾನೋ ಮಾಡಲ್ಲ ಅನ್ನೋರು, ನಾನು ಲಾಸ್ಟ್ ಟೈಮ್ ಸೂರ್ಯಕುಮಾರ್ ಯಾವ್ದಾರ ಮೀಟ್ ಆಗಿದ್ದೀನಿ, ಆ ವಿಡಿಯೋನ ರೀಲ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡಬಹುದು. ನಿಮ್ಗೆ ಇನ್ನ 3 ದಿನ ಟೈಮ್ ಇದ್ದು ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ, ಈ ವಿಡಿಯೋನ ಎಕ್ಸಾಕ್ಷನ್ ಮಾಡ್ತೀರಾ ಮಾಡಿ. ನೋಡೋಣ, ಮ್ಯಾಚ್ ಡೇ ಸಿಗೋಣ, 17ನೇ ತಾರೀಕು ಸಿಗೋಣ. ಬಾಯ್, ಜೈ ಆರ್ಸಿಬಿ, ಜೈ ಆರ್ಸಿಬಿ ಅಂತೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನ ಬಾಹಿರ. 10 ಗುಂಡೆ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್, ನಮಸ್ಕಾರ, ನಾನು ಕಬ್ಜಾ ಶರಣ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಈ ಯುವಕನ ರೀಲ್ಸ್ ಹುಚ್ಚಾಟ ಇದೆಯಲ್ಲ, ಈ ಹುಚ್ಚಾಟವನ್ನ ಈಗ ಪೊಲೀಸರು ಬಿಡಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗುತ್ತೇನೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದ. ಈಗ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಂದು ನಡೀತಾ ಇರುವಂತಹ ಆರ್ಸಿಬಿ ಮತ್ತು ಕೆಕೆಆರ್ ಪಂದ್ಯ. ಈ ಪಂದ್ಯದ ವೇಳೆ ಕೊಹ್ಲಿಯನ್ನ ಅಪ್ಪಿಕೊಳ್ತೀನಿ, ಸ್ಟೇಡಿಯಂ ಒಳಗೆ ನುಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದ. ಈ ಒಂದು ಸವಾಲನ್ನ ಹಾಕಿದಂತ ಈತನನ್ನ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಡಿಯೋವನ್ನ ಮಾಡಿದ್ದ ಈತ ಶರಣ್ ಅಂತ ಹೇಳಿ. ಮುನ್ನೆಚ್ಚರಿಕೆಯಾಗಿ ಈಗ ಆತನನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶರಣ್ಗೆ ಸದ್ಯಕ್ಕೀಗ ಒಳಗ್ ನುಗ್ಗೋದಿರ್ಲಿ, ಮ್ಯಾಚ್ ನೋಡುವಂತಹ ಭಾಗ್ಯ ಕೂಡ ಇಲ್ಲದಂತಾಗಿದೆ. ನೋಡಿ, ವಿಡಿಯೋ ಕೂಡ ಹರಿಬಿಟ್ಟಿರುವಂತದ್ದು. ವಿಡಿಯೋವನ್ನ ಹರಿಬಿಟ್ಟು ಈ ಯುವಕ ಚಾಲೆಂಜ್ ಅನ್ನ ಕೂಡ ಮಾಡಿರ್ತಾನೆ. ಪಂದ್ಯದ ವೇಳೆ ಸ್ಟೇಡಿಯಂಗೆ ನುಗ್ತೀನಿ ನಾನು, ಕೊಹ್ಲಿಯನ್ನ ಅಪ್ಕೊಳ್ತೀನಿ ನಾನು ಅಂತ ಹೇಳಿ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ಇದನ್ನ ನೋಡಿದಂತಹ ಪೊಲೀಸರು ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದ್ರೆ ಒಳಗಡೆ ನುಗ್ಗೋದು ಇರಲಿ, ಸದ್ಯಕ್ಕಂತೂ ಅವನು ಮ್ಯಾಚ್ ಕೂಡ ನೋಡೋದಕ್ಕೆ ಆಗೋದೇ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಖಾಕಿ ಪಡೆ. ಹಾಯ್, ನಮಸ್ಕಾರ, ನಾನು ಕಬ್ಜಾ ಶರಣ. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಟಿಕೆಟ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ಮಿರ್ಬೇಕು, ಕಂಪ್ಲೀಟ್ ಮಾಡೋದಕ್ಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹಗು ಮಾಡ್ತಾನೆ. ಕಬ್ಜಾ ಮಾತ್ಕೊಟ್ಟಂಗೆ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಈ ಕಬ್ಜಾ ಈ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಫಾಲೋ ಮಾಡಿರ್ಬೇಕು. ನಂದು 17ನೇ ತಾರೀಕು ಒಳಗಡೆ 100K ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಈ ವಿಡಿಯೋಗೆ 3 ಲಕ್ಷ ಕಮೆಂಟ್ ಬಂದಿರಬೇಕು. ಮತ್ತೆ ಯಾರಿಗೆಲ್ಲ ಡೌಟ್ ಐತೆ ಕಬ್ಜಾ ಮಾಡ್ತಾನೋ ಮಾಡಲ್ಲ ಅನ್ನೋರು, ನಾನು ಲಾಸ್ಟ್ ಟೈಮ್ ಸೂರ್ಯಕುಮಾರ್ ಯಾವ್ದಾರ ಮೀಟ್ ಆಗಿದ್ದೀನಿ, ಆ ವಿಡಿಯೋನ ರೀಲ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ನೋಡಬಹುದು. ನಿಮ್ಗೆ ಇನ್ನ 3 ದಿನ ಟೈಮ್ ಇದ್ದು ಎಷ್ಟು ಕಮೆಂಟ್ ಮಾಡ್ತೀರಾ ಮಾಡಿ, ಈ ವಿಡಿಯೋನ ಎಕ್ಸಾಕ್ಷನ್ ಮಾಡ್ತೀರಾ ಮಾಡಿ. ನೋಡೋಣ, ಮ್ಯಾಚ್ ಡೇ ಸಿಗೋಣ, 17ನೇ ತಾರೀಕು ಸಿಗೋಣ. ಬಾಯ್, ಜೈ ಆರ್ಸಿಬಿ, ಜೈ ಆರ್ಸಿಬಿ ಅಂತೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನ ಬಾಹಿರ.
10 ಗುಂಡೆ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನಿನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್. ಹಾಯ್ ಎಲ್ಲ ನಮಸ್ಕಾರ, ನಾನು ಕಬ್ಜಾ ಶರಣ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಚಾಲೆಂಜ್ ನಾ